ಈ ಆತ್ಮದ ಅಧ್ಯಯನವನ್ನು ನಾವು ನಡೆಸುವುದು ಹೇಗೆ? ಯಾಕೆ ಅಂತ ಹೇಳಿದರೆ, ಈ ಆತ್ಮ ಅನ್ನುವುದು ಕಣ್ಣಿಗೆ ಕಾಣುವುದಿಲ್ಲ, ಕಿವಿಗೆ ಕೇಳಿಸುವುದಿಲ್ಲ. ಸೊ ಈ ಒಂದು ಪಂಚೇಂದ್ರಿಯಗಳಿಗೆ ಗ್ರಾಹ್ಯವಲ್ಲ ಅಂತ ಹೇಳಿ ನಾನು ಹೇಳಿದ್ದೆ. ಇಂತಹ ಒಂದು ಆತ್ಮಜ್ಞಾನವನ್ನು ನಾವು ಹೇಗೆ ಅಧ್ಯಯನ ಮಾಡುವುದು? ಆತ್ಮಜ್ಞಾನವನ್ನು ಮಾಡುವುದರಿಂದ ನಿಮಗೆ ಸುಖ, ನೆಮ್ಮದಿ, ಶಾಂತಿ ಸಿಗುತ್ತೆ ಅಂತ ನೀವು ಲೌಕಿಕದಲ್ಲಿಯೂ ಯಶಸ್ಸನ್ನು ಕಾಣಬಲ್ಲಿರಿ ಮತ್ತು ಗೌರವಗಳು ನಿಮಗೆ ಸಿಗುತ್ತೆ. ಮತ್ತು ನೀವು ಯಾವ ಯಾವ ಲೌಕಿಕ ಪಾತ್ರಗಳನ್ನು ನೀವು ವಹಿಸ್ತಾ ಇದ್ದೀರಾ ಅದೆಲ್ಲವನ್ನು ಅಚ್ಚುಕಟ್ಟಾಗಿ ನೀವು ಮಾಡಿಕೊಂಡು ಹೋಗಬಲ್ಲಿರಿ, ನೀವು ಆಧ್ಯಾತ್ಮ ಜ್ಞಾನದಲ್ಲಿ ಬಲಿಷ್ಠರಾದರೆ. ಇನ್ನು ಈ ಒಂದು ಆಧ್ಯಾತ್ಮಿಕ ಅಧ್ಯಯನ ಅಥವಾ ಆತ್ಮಶೋಧ ಅಥವಾ ಸತ್ಯ ಮಾರ್ಗ, ಇದನ್ನು ಭೇದಿಸುವುದು ಹೇಗೆ? ಇದನ್ನು ನಾವು ಅನುಭವಿಸುವುದು ಹೇಗೆ? ಈ ಒಂದು ಆತ್ಮದ ಜ್ಞಾನವನ್ನು, ಸತ್ಯಶೋಧವನ್ನು ಮಾಡಬೇಕಾದರೆ ನಾವು ಅಂತರ್ಯಾಮಿಯಾಗಬೇಕು. ಅಂದರೆ ಆತ್ಮಿಕವಾದಂತಹ ಪಯಣ, ಅಂತರ್ಜರ್ನಿ ಅಂದರೆ ಇನ್ನರ್ ಜರ್ನಿ ನಾವು ಮಾಡಬೇಕು. ತನ್ನ ಮನಸ್ಥಿತಿ ಏನಿದೆ ಎಂಬುವುದು ಆತನಿಗೆ ಮಾತ್ರ ಗೊತ್ತಿರುತ್ತೆ. ಆ ವ್ಯಕ್ತಿಯೇ ಸೆಲ್ಫ್ ಅನಾಲಿಸಿಸ್ ಅಂದರೆ ಆತನೇ ತನ್ನ ಆತ್ಮಾನ್ವೇಷಣೆಯನ್ನು ಮಾಡಿಕೊಳ್ಳಬೇಕು. ನನ್ನ ಮನಸ್ಸು ಯಾವುದಕ್ಕೆ ಸಿದ್ಧವಿದೆ, ಯಾವುದನ್ನು ತುಂಬ ಸುಲಭವಾಗಿ ಮಾಡಬಹುದಾಗಿದೆ ಅನ್ನುವುದನ್ನು ತಿಳಿದುಕೊಂಡು ಆತನು ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ.